ವಿದ್ಯಾರ್ಥಿಗಳೇ, ನನ್ನ ಹೆಸರು ಡಾಕ್ಟರ್ ಜಿ ಲೋಹಿತ್. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾಣಾವರ ಇಲ್ಲಿ ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮೊಂದಿಗೆ ಚರ್ಚಿಸಬೇಕು ಅಂತಿರೋ ವಿಷಯ ಗ್ರಾಮೀಣಾಭಿವೃದ್ಧಿಯ ಪರಿಚಯ. ಇದು ಮೈಸೂರು ವಿಶ್ವವಿದ್ಯಾಲಯದ 5ನೇ ಸೆಮಿಸ್ಟರ್ನ BA ಅರ್ಥಶಾಸ್ತ್ರದ ಒಂದು ಜನರಿಕ್ ಎಲೆಕ್ಟಿವ್ ಪೇಪರ್ ಆಗಿರುತ್ತೆ. ಇದು 4ನೇ ಅಧ್ಯಾಯ. ಸೊ ನಾನು ಇವತ್ತು ಈ ಒಂದು ಗ್ರಾಮೀಣಾಭಿವೃದ್ಧಿಯ ಪರಿಚಯದಲ್ಲಿ ಪ್ರಮುಖವಾಗಿ ಗ್ರಾಮೀಣಾಭಿವೃದ್ಧಿಯ ಅರ್ಥ, ಅದರ ವ್ಯಾಖ್ಯಾನ, ಅದರ ಗ್ರಾಮೀಣಾಭಿವೃದ್ಧಿಯ ಉದ್ದೇಶಗಳು ಮತ್ತು ಗ್ರಾಮೀಣಾಭಿವೃದ್ಧಿಯ ಅಧ್ಯಯನದ ಉದ್ದೇಶಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಗ್ರಾಮೀಣಾಭಿವೃದ್ಧಿ ಅಂದರೆ ಏನು? ನೋಡಿ, ಗ್ರಾಮೀಣಾಭಿವೃದ್ಧಿ ಅಂತಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವಂತಹ ಜನರ ಸಾಮಾಜಿಕ ಮತ್ತು ಆರ್ಥಿಕ ಯೋಗಕ್ಷೇಮವನ್ನು ಸುಧಾರಿಸುವಂಥ ಒಂದು ಕ್ರಿಯೆಯಾಗಿರುತ್ತೆ. ಸೊ ಗ್ರಾಮೀಣಾಭಿವೃದ್ಧಿ ಅಂದರೆ ಇದೊಂದು ಬಹು ಆಯಾಮದ ಪರಿಕಲ್ಪನೆ. ಅಂದರೆ ಒಂದಕ್ಕಿಂತ ಹೆಚ್ಚು ಆಯಾಮಗಳಿದೆ. ಯಾವ್ಯಾವುದು? ಈಗಾಗಲೇ ನಾನು ಹೇಳಿದೆ, ಸಾಮಾಜಿಕ ಮತ್ತು ಆರ್ಥಿಕ ಯೋಗಕ್ಷೇಮವನ್ನು ಸುಧಾರಿಸೋ ಕ್ರಿಯೆ ಅಂದರೆ ಸಾಮಾಜಿಕ ಆಯಾಮ, ಸೊ ಆರ್ಥಿಕ ಆಯಾಮ. ಸೊ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವಂಥ ಜನರ ಸಾಮಾಜಿಕ ಮತ್ತು ಆರ್ಥಿಕ ಯೋಗಕ್ಷೇಮವನ್ನು ಸುಧಾರಿಸುವಂಥ ಕ್ರಿಯೆಯೇ ಗ್ರಾಮೀಣಾಭಿವೃದ್ಧಿ ಅಂತ ಕರೀತೇವೆ. ಸೊ ಯಾಕೆ ಇದಿಷ್ಟು ಪ್ರಸ್ತುತತೆಯನ್ನು ಪಡೆದಿದೆ ಅಂತಂದರೆ, ಗ್ರಾಮೀಣ ಭಾಗದಲ್ಲಿ ನಗರ ಪ್ರದೇಶಗಳಿಗಿಂತ ಹೆಚ್ಚಿನ ಬಡತನ ಇದೆ. ಸೊ ಹೆಚ್ಚಿನ ತ್ವರಿತ ಜನಸಂಖ್ಯೆಯ ಬೆಳವಣಿಗೆ ಇದೆ. ಹಸಿವು, ಅಜ್ಞಾನ, ನಿರುದ್ಯೋಗ, ಕಡಿಮೆ ಸಾಕ್ಷರತೆ ದರ, ಹೀಗೆ ಹಲವು ಸಮಸ್ಯೆಗಳಿದೆ. ಅವು ನಗರ ಪ್ರದೇಶಗಳಿಗಿಂತ ಹೆಚ್ಚು ತೀವ್ರವಾಗಿದೆ ಮತ್ತು ಭಿನ್ನವಾಗಿ ಕೂಡ ಇದೆ. ನಮಗೀಗಾಗಲೇ ಗೊತ್ತಿರೋ ಹಾಗೆ 68.8% ಜನ ಗ್ರಾಮೀಣ ಭಾಗದಲ್ಲೇ 2011ರ ಜನಗಣತಿ ಪ್ರಕಾರ ವಾಸ ಮಾಡ್ತಿರೋದ್ರಿಂದ ಸೊ ಭಾರತ ಅಭಿವೃದ್ಧಿ ಆಗಬೇಕು ಅಂತಂದರೆ, ಭಾರತ ಸದೃಢ ಆಗಬೇಕು ಅಂತಂದರೆ ನಾವೇನು ಮಾಡಬೇಕು? ಗ್ರಾಮೀಣ ಭಾಗಗಳನ್ನು ನಾವೇನು ಮಾಡಬೇಕಾಗುತ್ತೆ? ಹೆಚ್ಚು ಅಭಿವೃದ್ಧಿಗೊಳಿಸಲೇಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಹಲವು ಪ್ರಯತ್ನಗಳು ನಡೆಯುತ್ತೆ. ಸೊ ಕಳೆದ ದಶಕದಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಲವು ಸಂಶೋಧನೆಗಳು ನಡೆದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಭಿವೃದ್ಧಿಯ ಪ್ರಮುಖ ಕಾರ್ಯತಂತ್ರವಾಗಿ ಗ್ರಾಮೀಣಾಭಿವೃದ್ಧಿ ಹೊರಹೊಮ್ಮಿದೆ ಅಂತ ಹೇಳ್ಬೋದು. ಸೊ ಕಳೆದ ದಶಕದಿಂದ ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡ್ತಿದ್ದಾರೆ. ಸಂಶೋಧನೆಯಲ್ಲೇ ಇದಕ್ಕೆ ಹೆಚ್ಚು ವಿಶಿಷ್ಟ ಕ್ಷೇತ್ರವಾಗಿ ಇದನ್ನು ಹೊರಹೊಮ್ಮಿಸೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಗ್ರಾಮೀಣಾಭಿವೃದ್ಧಿಯ ವ್ಯಾಖ್ಯಾನಗಳೇನು? ಸೊ ವಿಶ್ವ ಬ್ಯಾಂಕ್ ಒಂದು ವ್ಯಾಖ್ಯಾನ ಕೊಟ್ಟಿದೆ. ವಿಶ್ವ ಬ್ಯಾಂಕ್ ಪ್ರಕಾರ ಗ್ರಾಮೀಣಾಭಿವೃದ್ಧಿ ಅಂದರೆ ಆರ್ಥಿಕ ಮತ್ತು ಸಾಮಾಜಿಕ ಜೀವನವನ್ನು ಸುಧಾರಿಸಲು ವಿನ್ಯಾಸಗೊಳಿಸಲಾಗಿರುವಂಥ ಕಾರ್ಯತಂತ್ರ. ಸೊ ಇವ್ರ ಪ್ರಕಾರ ಗ್ರಾಮೀಣಾಭಿವೃದ್ಧಿ ಅನ್ನೋದು ಒಂದು ಕಾರ್ಯತಂತ್ರವಾಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಈ ಕಾರ್ಯತಂತ್ರದಲ್ಲಿ ಏನೇನು ಮಾಡಬೇಕು ಅಂತಿದ್ದಾರೆ? ಗ್ರಾಮೀಣ ಭಾಗದ ಜನರ ಆರ್ಥಿಕ ಮತ್ತು ಸಾಮಾಜಿಕ ಜೀವನವನ್ನು ಸುಧಾರಿಸುವಂಥ ಒಂದು ಕಾರ್ಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಇದು ಕಂಟಿನ್ಯೂ ಮಾಡ್ತಾರೆ. ಅದು ಗ್ರಾಮೀಣ ಪ್ರದೇಶದಲ್ಲಿ ಜೀವನ ನಿರ್ವಹಣೆ ಮಾಡಲು ಬಯಸುವ ಜನಸಂಖ್ಯೆಗೆ ಅಭಿವೃದ್ಧಿಯ ಪ್ರಯೋಜನಗಳನ್ನು ವಿಸ್ತರಿಸುವಿಕೆ ಕಾರ್ಯವನ್ನು ಒಳಗೊಳ್ಳುತ್ತದೆ. ಸೊ ಗ್ರಾಮೀಣಾಭಿವೃದ್ಧಿ ಅಂದ್ರೇನು? ಗ್ರಾಮೀಣ ಪ್ರದೇಶದಲ್ಲಿ ಜೀವನ ನಿರ್ವಹಣೆ ಮಾಡಲು ಬಯಸುವಂಥ ಗ್ರಾಮೀಣ ಜನಸಂಖ್ಯೆಗೆ ಅಭಿವೃದ್ಧಿಯ ಪ್ರಯೋಜನಗಳನ್ನು ವಿಸ್ತರಿಸಬೇಕು ಅನ್ನೋ ಒಂದು ಕಾರ್ಯಗಳನ್ನು ಒಳಗೊಳ್ಳುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಗ್ರಾಮೀಣಾಭಿವೃದ್ಧಿಯ ಕಾರ್ಯತಂತ್ರ ಇರುತ್ತೆ ಅಂತ ಹೇಳಿದರು. ಸೊ ಹಾಗೆ ಅಮರ್ತ್ಯ ಕುಮಾರ್ ಸೇನ್ ಅವರು ಕೂಡ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಅವ್ರ ಪ್ರಕಾರ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ವ್ಯಕ್ತಿಯ ಸಾಮರ್ಥ್ಯಗಳ ವರ್ಧನೆಯಾಗಿದೆ. ನೋಡಿ, ತುಂಬ ಬ್ರೀಫಾಗಿ ಹೇಳಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಅಂದ್ರೇನು? ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ವ್ಯಕ್ತಿಯ ಸಾಮರ್ಥ್ಯಗಳ ವರ್ಧನೆಯಾಗಿದೆ ಅಂತ ಹೇಳ್ತಾರೆ. ಸೊ ಅಂದರೆ ಇಲ್ಲಿ ನೋಡಿ, ಸಾಮರ್ಥ್ಯಗಳ ವರ್ಧನೆ ಅಂದ್ರೇನು? ಸೊ ಅವರ ಆರ್ಥಿಕ ಸಾಮರ್ಥ್ಯ, ಸಾಮಾಜಿಕ ಸಾಮರ್ಥ್ಯಗಳ ವರ್ಧನೆಯನ್ನು ಮಾಡೋದು. ಗ್ರಾಮೀಣಾಭಿವೃದ್ಧಿಲಿ ಏನು ಮಾಡ್ತೀವಿ? ಸೊ ಗ್ರಾಮೀಣ ಭಾಗದಲ್ಲಿ ವಾಸಿಸುವಂಥ ಜನರ ಸಾಮರ್ಥ್ಯಗಳ ವರ್ಧನೆ, ಆರ್ಥಿಕ ಸಾಮರ್ಥ್ಯ, ಸಾಮಾಜಿಕ ಸಾಮರ್ಥ್ಯ, ರಾಜಕೀಯ ಸಾಮರ್ಥ್ಯಗಳನ್ನು ವರ್ಧನೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸೊ ಅದನ್ನೇ ಅವರು ಬ್ರೀಫಾಗಿ ತಮ್ಮ ವ್ಯಾಖ್ಯಾನದಲ್ಲಿ ನೀಡಿದ್ದಾರೆ ಅಂತ ಹೇಳ್ಬೋದು. ಸೊ ಈಗ ನಾವು ಗ್ರಾಮೀಣಾಭಿವೃದ್ಧಿಯ ವಿವಿಧ ಉದ್ದೇಶಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇ ಉದ್ದೇಶ ಗ್ರಾಮೀಣ ಜನರ
ಗ್ರಾಮೀಣ ಪ್ರದೇಶದ ಜನರ ಜೀವನ ಮಟ್ಟವನ್ನು ಹೆಚ್ಚಿಸೋದು, ಇದು ಆರ್ಥಿಕ ಅಂಶ. ಜೀವನ ಮಟ್ಟವನ್ನು ಹೆಚ್ಚಿಸೋದು, ಅವರಿಗೆ ಉತ್ತಮವಾದಂತಹ ಒಂದು ಉದ್ಯೋಗ ಅವಕಾಶಗಳು, ಬೇರೆ ಬೇರೆ ಆರ್ಥಿಕ ಸೌಲಭ್ಯಗಳನ್ನ ಕೊಡೋದ್ರ ಮೂಲಕ, ಅವರು ಸ್ವಾವಲಂಬನೆ ಸಾಧಿಸೋದ್ರ ಮೂಲಕ ಅವರ ಜೀವನ ಮಟ್ಟವನ್ನು ಹೆಚ್ಚು ಮಾಡಬೇಕು ಅನ್ನೋದು ಒಂದು ಪ್ರಮುಖ ಉದ್ದೇಶವನ್ನಾಗಿ ಗ್ರಾಮೀಣಾಭಿವೃದ್ಧಿ ಹೊಂದಿದೆ. ಎರಡನೇ ಪ್ರಮುಖವಾದ ಉದ್ದೇಶ ಬಡತನವನ್ನು ಹೋಗಲಾಡಿಸೋದು. ನಾನೀಗಾಗಲೇ ಹೇಳಿದೆ, ಗ್ರಾಮೀಣ ಬಡತನ ಭಾರತದಲ್ಲಿ ನಗರ ಪ್ರದೇಶಗಳ ಬಡತನಕ್ಕಿಂತ ಹೆಚ್ಚಾಗಿದೆ. ತನ್ನದೇ ಆದ ಹಲವು ಲಕ್ಷಣಗಳಿಂದಾಗಿ, ಸಮಸ್ಯೆಗಳಿಂದಾಗಿ ಇಲ್ಲಿ ಬಡತನ ಹೆಚ್ಚಾಗಿದೆ. ಸೊ ಅದಕ್ಕೆ ಅವರ ಭೂವುಳುವಳಿಗಳ ಚಿತ್ರೀಕರಣ ಆಗಿರ್ಬೋದು, ಅವಿಭಕ್ತ ಕುಟುಂಬ ಪದ್ಧತಿ ಆಗಿರ್ಬೋದು, ಅವರು ಕೃಷಿಯನ್ನು ಅವಲಂಬಿಸಿರೋದಾಗಿರ್ಬೋದು, ಮಳೆಯಲ್ಲಿರುವಂಥ ಅನಿಶ್ಚಿತೆ, ಮಾನ್ಸೂನ್ನೊಂದಿಗೆ ಜೂಜಾಟ ಅಂತ ಹೇಳ್ತಾರೆ, ಮಳೆಯ ಅನಿಶ್ಚಿತತೆ, ಇವೆಲ್ಲ ಕಾರಣಗಳಿಂದಾಗಿ ಬಡತನ ಹೆಚ್ಚಾಗಿದೆ. ಸೊ ಅದನ್ನು ಹೋಗಲಾಡಿಸೋದು ಕೂಡ ಗ್ರಾಮೀಣಾಭಿವೃದ್ಧಿಯ ಪ್ರಮುಖ ಉದ್ದೇಶ ಅಂತ ಹೇಳ್ಬೋದು. ಮತ್ತೊಂದು ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳ ಅಭಿವೃದ್ಧಿ. ಮತ್ತೊಂದು ಉದ್ದೇಶ ಏನು? ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳ ಅಭಿವೃದ್ಧಿಯಾಗಿದೆ. ಯಾಕಂದರೆ ಹೆಚ್ಚಿನ ಕೃಷಿಕರು, ನಾನು ಹೇಳಿದ್ದೆ 2017-18ರಲ್ಲಿ ಗ್ರಾಮೀಣ ಭಾಗದ ಜನರು 70% ಗ್ರಾಮೀಣ ಭಾಗದ ಜನರು ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳನ್ನು ಪ್ರಮುಖವಾದ ಆದಾಯದ ಮೂಲವಾಗಿ ಅಥವಾ ತುಂಬ ಪ್ರಮುಖವಾದ ಒಂದು ಪ್ರೊಫೆಷನ್ ಆಗಿ ತೆಗೆದುಕೊಂಡಿದ್ದಾರೆ ಅಂತ. ಆ ನಿಟ್ಟಿನಲ್ಲಿ ಹೈನುಗಾರಿಕೆ ಉಪಕಸಬುಗಳಾಗಿ ತಗೊಂಡಿರ್ಬೋದು ಕೃಷಿಯನ್ನು. ಸೊ ಇವುಗಳನ್ನು ಅಭಿವೃದ್ಧಿ ಮಾಡಲಿಲ್ಲ, ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಅಭಿವೃದ್ಧಿ ಮಾಡಲಿಲ್ಲ ಅಂದರೆ ಕೃಷಿಕರು ಮತ್ತು ಗ್ರಾಮೀಣ ಭಾಗ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಯ ಅಭಿವೃದ್ಧಿ ಕೂಡ ಪ್ರಮುಖ ಉದ್ದೇಶವಾಗಿ ಗ್ರಾಮೀಣಾಭಿವೃದ್ಧಿ ಹೊಂದಿದೆ ಅಂತ ಹೇಳ್ಬೋದು. ಮತ್ತೊಂದು ಉದ್ದೇಶ ಲಾಭದಾಯಕ ಉದ್ಯೋಗವನ್ನು ಸೃಷ್ಟಿ ಮಾಡೋದು. ನಮಗೀಗಾಗಲೇ ಗೊತ್ತಿದೆ, ಗ್ರಾಮೀಣ ಭಾಗದಲ್ಲಿ ಮರೆಮಾಚಿದ ನಿರುದ್ಯೋಗ, ಅರೆ ನಿರುದ್ಯೋಗ, ಋತುಮಾನದ ನಿರುದ್ಯೋಗ ಅಲ್ಲಿನ ವಿಶಿಷ್ಟ ಲಕ್ಷಣಗಳಿಂದಾಗಿ ಹೆಚ್ಚಾಗಿದೆ. ಸೊ ಇವರನ್ನು ಅಭಿವೃದ್ಧಿ ಮಾಡಬೇಕು, ಆರ್ಥಿಕ ಅಭಿವೃದ್ಧಿ ಮಾಡಬೇಕು ಅಂದರೆ ಇವರಿಗೆ ಲಾಭದಾಯಕ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು, ಕೃಷಿಯನ್ನು ಲಾಭದಾಯಕ ಚಟುವಟಿಕೆಯಾಗಿ ಮಾಡಬೇಕು. ಇದು ಕೂಡ ಅದರಿಂದ ಇದನ್ನು ಒಂದು ಪ್ರಮುಖ ಉದ್ದೇಶವಾಗಿ ಗ್ರಾಮೀಣಾಭಿವೃದ್ಧಿ ಹೊಂದಿದೆ ಅಂತ ಹೇಳಬಹುದು. ಮತ್ತೊಂದು ಗ್ರಾಮ ಸಮುದಾಯದ ರೂಪಾಂತರದ ಕಡೆಗೆ ಗ್ರಾಮೀಣ ಜನರ ವರ್ತನೆಗಳನ್ನು ಬದಲಿಸೋದು. ಅಂದರೆ ಗ್ರಾಮೀಣ ಭಾಗದಲ್ಲಿರುವಂಥ ಜನರ ಒಂದು ಸಾಕ್ಷರತೆಗೆ ಕಡಿಮೆ ಸಾಕ್ಷರತೆ ಇರೋದು, ಅಲ್ಲಿನ ಒಂದು ಧಾರ್ಮಿಕ ಆಚರಣೆಗಳು, ಮೌಢ್ಯತೆ ಮೊದಲಾದ ಕಾರಣಗಳಿಂದಾಗಿ ಅಲ್ಲಿ ಜನ ಅವರ ವರ್ತನೆಗಳು ಒಂದು ಪ್ರಗತಿಗೆ ಬಹಳಷ್ಟು ವಿರುದ್ಧವಾಗಿದೆ. ಸೊ ಅವರ ಆಚರಣೆಗಳು. ಸೊ ಅದಕ್ಕೆ ಗ್ರಾಮೀಣ ಸಮುದಾಯವನ್ನೇ ರೂಪಾಂತರ ಮಾಡಬೇಕು, ಒಂದು ಸಾಮಾಜಿಕವಾಗಿ ಕೂಡ ಮಾಡಬೇಕು ಅವರ ವರ್ತನೆಯಲ್ಲಿ ಬದಲಾವಣೆ, ಜೊತೆಗೆ ಆರ್ಥಿಕವಾಗಿ ಸದೃಢತೆ ಮಾಡಿ ಗ್ರಾಮೀಣ ಭಾಗದಲ್ಲಿ ಮೂಲ ಸೌಕರ್ಯಗಳನ್ನ ಕೊಡೋದ್ರ ಮೂಲಕ ಕೂಡ ಮಾಡಬೇಕಾಗಿದೆ. ಸೊ ಅದು ಒಂದು ಪ್ರಮುಖ ಉದ್ದೇಶವಾಗಿದೆ. ಮತ್ತೊಂದು ಪ್ರಮುಖ ಉದ್ದೇಶ, ಈಗಾಗಲೇ ಹೇಳಿದಂಗೆ ಗ್ರಾಮೀಣಾಭಿವೃದ್ಧಿ ಅಂದ್ರೇನು? ಗ್ರಾಮೀಣ ಭಾಗದಲ್ಲಿ ವಾಸಿಸುವಂತಹ ಜನರ ಆರ್ಥಿಕ ಮತ್ತು ಸಾಮಾಜಿಕ ಯೋಗಕ್ಷೇಮ ಹೆಚ್ಚು ಮಾಡಿ. ಸೊ ಆ ನಿಟ್ಟಿನಲ್ಲಿ ಸಾಮಾಜಿಕ ಯೋಗಕ್ಷೇಮ ಹೆಚ್ಚಾಗಬೇಕು ಅಂದರೆ, ಆರ್ಥಿಕ ಯೋಗಕ್ಷೇಮ ಹೆಚ್ಚಾಗಬೇಕು ಅಂದರೆ ಅವುಗಳಿಗೆ ಪೂರಕವಾಗಿ ಸಾಕ್ಷರತೆ ಹೆಚ್ಚು ಮಾಡಬೇಕು, ಅವರಿಗೆ ಉತ್ತಮ ಶಾಲಾ ಶಿಕ್ಷಣ ಕೊಡಬೇಕು. ಸೊ ಆರೋಗ್ಯ ಸೌಲಭ್ಯಗಳನ್ನ ಕೊಟ್ಟರೆ ಅವರ ಜೀವನಾಯುಷ್ಯದಲ್ಲಿ ಹೆಚ್ಚಾಗುತ್ತೆ. ಸೊ ಹೀಗೆ ಹಲವು ಗ್ರಾಮೀಣಾಭಿವೃದ್ಧಿಗೆ ಉದ್ದೇಶಗಳನ್ನು ಹೊಂದಿರೋದನ್ನ ನಾವು ಕಾಣ್ಬೋದಾಗಿದೆ. ಸೊ ಈಗ ಮತ್ತೊಂದು ಪ್ರಮುಖ ಒಂದು ಸಬ್ ಟಾಪಿಕ್ ಯಾವುದಪ್ಪ ಅಂದರೆ ಗ್ರಾಮೀಣಾಭಿವೃದ್ಧಿಯ ಅಧ್ಯಯನದ ಉದ್ದೇಶಗಳು. ನಾವು ಆ್ಯಸ್ ಎ ವಿದ್ಯಾರ್ಥಿಗಳಾಗಿ, ನೀವು ವಿದ್ಯಾರ್ಥಿಗಳಾಗಿ, ನಾವು ಶಿಕ್ಷಕರಾಗಿ, ಸಂಶೋಧಕರಾಗಿ, ಕೆಲವರು ನೀತಿ ನಿರೂಪಕರಾಗಿ, ಸರ್ಕಾರದ ಆಡಳಿತಗಾರರಾಗಿ ಇದರ ಅಧ್ಯಯನದ ಉದ್ದೇಶಗಳು ಏನಿದೆ ಅಂತ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ, ಮೊದಲನೇ ಉದ್ದೇಶ ಗ್ರಾಮೀಣ ಸಮಸ್ಯೆಗಳ ಬಗ್ಗೆ ಅರಿವನ್ನು ಪಡೆಯಲು. ನಾನೀಗಾಗಲೇ ಹೇಳಿದೆ, ಗ್ರಾಮೀಣ ಭಾಗದಲ್ಲಿ ಜನರು ಹಿಂದುಳಿದಿದ್ದಾರೆ, ಬಡತನ ಹೆಚ್ಚಿನದಾಗಿದೆ, ಅಸಮಾನತೆ ಹೆಚ್ಚಿನದಾಗಿದೆ, ಅವರ ಲಕ್ಷಣಗಳನ್ನು ತಿಳ್ಕೊಂಡು. ಸೊ ಆ ಸಮಸ್ಯೆಗಳ ಬಗ್ಗೆ ನಮಗೆ ನಿವಾರಣೆ ಮಾಡೋಕ್ಕೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ರೂಪಿಸಬೇಕು ಅಂದರೆ ನೀತಿ ನಿರೂಪಕರಿಗೆ, ಆಡಳಿತಗಾರರಿಗೆ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಸ್ಪಷ್ಟ ಅರಿವನ್ನು ಹೊಂದಿರಬೇಕು. ಕಾಯಿಲೆ ಕರೆಕ್ಟಾಗಿ ಗೊತ್ತಿದ್ರೆ ಅಲ್ವಾ ನಾವು ಕರೆಕ್ಟಾಗಿ ಪ್ರಿಸ್ಕ್ರಿಪ್ಷನ್ ಕೊಡೋಕ್ಕಾಗೋದು. ಸೊ ಅದಕ್ಕೋಸ್ಕರ ಮೊದಲನೇ ಉದ್ದೇಶ ಏನು? ಗ್ರಾಮೀಣ ಸಮಸ್ಯೆಗಳ ಬಗ್ಗೆ ಅರಿವನ್ನು ಪಡೆಯೋದು ನಮ್ಮ ಗ್ರಾಮೀಣಾಭಿವೃದ್ಧಿಯ ಅಧ್ಯಯನದ ಪ್ರಮುಖ ಉದ್ದೇಶವಾಗಿದೆ. ಎರಡನೇದು ಗ್ರಾಮೀಣಾಭಿವೃದ್ಧಿಯ ಯೋಜನೆಗಳನ್ನು ರೂಪಿಸೋದು.
ಯಾವಾಗ ಗ್ರಾಮೀಣ ಸಮಸ್ಯೆಗಳ ಬಗ್ಗೆ ನಮಗೆ ಸ್ಪಷ್ಟವಾದ ಅರಿವು ಬರುತ್ತೋ ಆಗ ನಾವು ಉತ್ತಮ ಯೋಜನೆಗಳನ್ನು ರೂಪಿಸ್ಬೋದು. ನಮಗೀಗಾಗಲೇ ಗೊತ್ತು, ಭಾರತ ಸರ್ಕಾರ ಹಲವು ಯೋಜನೆಗಳನ್ನ ರೂಪಿಸ್ತಾನೇ ಬರ್ತಾ ಇದೆ. ಹಲವು ಯೋಜನೆಯಲ್ಲಿ ಕೆಲವಷ್ಟೇ ಯಶಸ್ವಿಯಾಗಿದೆ. ಭಾಳಷ್ಟು ಯೋಜನೆಗಳು ಜನರ ಸಹಕಾರದ ಕೊರತೆ ಅಥವಾ ಗ್ರಾಮೀಣ ಪರಿಸ್ಥಿತಿಯ ಆಳವಾದ ಜ್ಞಾನ ಇಲ್ಲದಲೇ ರೂಪಿಸಿರೋದ್ರಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಫೇಲ್ಯೂರ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಗ್ರಾಮೀಣಾಭಿವೃದ್ಧಿಯ ಯೋಜನೆಯನ್ನು ರೂಪಿಸಬೇಕು ಅಂತಂದರೆ ಗ್ರಾಮೀಣಾಭಿವೃದ್ಧಿ ಅಧ್ಯಯನ ಮಾಡಲೇಬೇಕಾಗಿದೆ. ಆಗ ಮಾತ್ರ ಉತ್ತಮ ಯೋಜನೆಗಳನ್ನು ರೂಪಿಸೋಕ್ಕೆ ಸಾಧ್ಯ ಆಗುತ್ತೆ. ನಂತರ ಮೂರನೇದು, ಗ್ರಾಮೀಣ ಸಮುದಾಯದ ಸಮಗ್ರ ತಿಳುವಳಿಕೆ. ಈಗಾಗಲೇ ಹೇಳಿದು, ಗ್ರಾಮೀಣ ಪ್ರದೇಶಗಳಿಗಾಗಿ ಗ್ರಾಮೀಣ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂದರೆ ನಮಗೆ ಗ್ರಾಮೀಣ ಸಮುದಾಯದ ಸಮಗ್ರ ತಿಳುವಳಿಕೆ ಇರಬೇಕು. ಅಲ್ಲಿನ ಜನರ ಮನಸ್ಥಿತಿ ಏನು, ಅವರು ನಮಗೆ ನಾವು ಯಾವುದಾರ ರೂಪದ ಯೋಜನೆಯನ್ನು ಜಾರಿಗೆ ಕೊಟ್ಟರೆ ಅವರು ಯಾವ ರೀತಿ ನಮ್ಗೆ ಸಹಕಾರ ಕೊಡ್ತಾರೆ ಅಥವಾ ಅಸಹಕಾರ ಮಾಡ್ತಾರಾ, ಅಥವಾ ಅಲ್ಲಿನ ಸಾಕ್ಷರತೆ ದರ ಹೇಗಿದೆ, ಅಲ್ಲಿನ ಆರ್ಥಿಕ ಚಟುವಟಿಕೆಗಳ ಸ್ವರೂಪ ಹೇಗಿದೆ, ಭೌಗೋಳಿಕ ಸನ್ನಿವೇಶ ಹೇಗಿದೆ, ನಾನು ಮಾಡ್ತಿರೋವಂಥ ಯೋಜನೆಗೆ ಪೂರಕವಾದ ಸನ್ನಿವೇಶ ಅಲ್ಲಿದೆಯಾ ಅಂತ ತಿಳ್ಕೋಬೇಕು ಅಂದರೆ ಅಲ್ಲಿನ ಸಮುದಾಯದ ಬಗ್ಗೆ ನಾವು ಸಮಗ್ರ ತಿಳುವಳಿಕೆ ಹೊಂದಿರಲೇಬೇಕು. ಅನಂತರ ಗ್ರಾಮೀಣಾಭಿವೃದ್ಧಿಯ ಮತ್ತೊಂದು ಉದ್ದೇಶ ಗ್ರಾಮೀಣಾಭಿವೃದ್ಧಿದು ಗ್ರಾಮೀಣಾಭಿವೃದ್ಧಿಯ ಸಾಧನೆಗಿರುವಂಥ ತೊಡಕುಗಳನ್ನು ಗುರುತಿಸೋದು. ನಾನೀಗಾಗಲೇ ಹೇಳಿದೆ, ಹಲವು ಯೋಜನೆಗಳು ರೂಪಿಸ್ತಾರೆ ಎಲ್ಲರೂ ಸರ್ಕಾರಗಳು, ಆದರೆ ಕೆಲವು ಮಾತ್ರ ಯಶಸ್ವಿಯಾಗುತ್ತೆ. ಈ ಯಾಕೆ ಕೆಲವು ಮಾತ್ರ ಯಶಸ್ವಿಯಾಗುತ್ತೆ ಅಂತ ಹೇಳಿದಾದರೆ, ಈ ಗ್ರಾಮೀಣಾಭಿವೃದ್ಧಿ ಸಾಧನೆ ಮಾಡಬೇಕಾದ್ರೆ ಹಲವು ತೊಡಕುಗಳು ಎದುರಾಗುತ್ತೆ. ಒಂದು ಬಡತನ ಇರ್ಬೋದು, ಅನಕ್ಷರತೆ ಇರ್ಬೋದು, ಅಲ್ಲಿನ ಒಂದು ವರ್ಗ ರಚನೆ ಇರ್ಬೋದು, ಜನರ ಸಹಭಾಗಿತ್ವದ ಕೊರತೆ ಇರ್ಬೋದು. ಹೀಗೆ ನಾವು ಈ ಸಮಸ್ಯೆಗಳನ್ನು, ಈ ಗ್ರಾಮೀಣಾಭಿವೃದ್ಧಿ ಸಾಧನೆಗಿರುವಂಥ ತೊಡಕುಗಳನ್ನು ಪ್ರತಿ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಅಧ್ಯಯನ ಮಾಡಿದ್ರೆ ಹಿಂದಿನ ಯೋಜನೆಗಳೆಲ್ಲ ಒಂದು ವಿಫಲತೆಗೆ ಏನು ಕಾರಣಗಳು ಅಂತ ತಿಳ್ಕೊಂಡ್ರೆ ನಾವೇನು ಮಾಡ್ಬೋದು, ಈ ತೊಡಕುಗಳನ್ನು ಗುರುತಿಸ್ಕೊಂಡ್ರೆ ಈ ತೊಡಕುಗಳನ್ನು ಮೀರಿ ಹೇಗೆ ಹೊಸ ಯೋಜನೆಗಳನ್ನ ನಾವು ರೂಪಿಸ್ಬೋದು ಅನ್ನೋ ಒಂದು ಪರಿಕಲ್ಪನೆ ನಮಗೆ ಬರುತ್ತೆ. ನಂತರ ಗ್ರಾಮೀಣಾಭಿವೃದ್ಧಿಯ ಪ್ರಮುಖ ಇನ್ನೊಂದು ಉದ್ದೇಶ, ಈ ಗ್ರಾಮೀಣಾಭಿವೃದ್ಧಿ ಪ್ರಕ್ರಿಯೆಯಲ್ಲಿನ ವಿವಿಧ ಸಂಸ್ಥೆಗಳ ಪಾತ್ರದ ಜ್ಞಾನಕ್ಕಾಗಿ. ನೋಡಿ, ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಕೃಷಿ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಬಾರ್ಡ್ ಇದೆ. ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳಿದೆ. ನಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಕೇವಲ ಸರ್ಕಾರದಿಂದ ಸಾಧ್ಯ ಆಗಲ್ಲ ಗ್ರಾಮೀಣಾಭಿವೃದ್ಧಿ. ಸರ್ಕಾರದ ಜೊತೆಗೆ ಇನ್ನೇನು ಬೇಕಾಗುತ್ತೆ, NGOಗಳು ಬೇಕಾಗುತ್ತೆ, ಖಾಸಗಿ ಸಂಸ್ಥೆಗಳು ಬೇಕಾಗುತ್ತೆ, ಖಾಸಗಿ ವ್ಯಕ್ತಿಗಳು ಕೈ ಜೋಡಿಸಬೇಕಾಗುತ್ತೆ, ಆ ಗ್ರಾಮೀಣ ಭಾಗದ ಯುವ ಸಂಘಟನೆಗಳು ಬೇಕಾಗುತ್ತೆ. ಆದ್ದರಿಂದ ನಾವು ಗ್ರಾಮೀಣಾಭಿವೃದ್ಧಿ ಪ್ರಕ್ರಿಯೆಯಲ್ಲಿ ವಿವಿಧ ಸಂಸ್ಥೆಗಳು ಯಾವ್ಯಾವನ್ನ ಒಳಪಡಿಸ್ಕೋಬೇಕು, ಯಾವ್ಯಾವ ಹೆಚ್ಚು ಪಾತ್ರವನ್ನು ಹೊಂದಿದೆ ಅಂತ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ನಂತರ ಮತ್ತೊಂದು ಉದ್ದೇಶ, ಈ ಯೋಜನೆಗಳ ಗ್ರಾಮೀಣಾಭಿವೃದ್ಧಿಗಾಗಿ ನಾವು ರೂಪಿಸ್ತೀವಲ್ಲ, ಈ ಯೋಜನೆಗಳ ಮೌಲ್ಯಮಾಪನ. ನಾವು ಯಾವಾಗ ಈ ಯೋಜನೆಗಳನ್ನ ರೂಪಿಸ್ತೀವಿ, ಈ ಯೋಜನೆಗಳನ್ನು ರೂಪಿಸಿದ ನಂತರ ಕೆಲವೇ ವರ್ಷಗಳಲ್ಲಿ ಆ ಯೋಜನೆಗಳ ಮೌಲ್ಯಮಾಪನ ಮಾಡಿದಾಗ ಆ ಯೋಜನೆಗೆ ಖರ್ಚು ಮಾಡಿದಂಥ ಹಣ, ಅದರ ಗುರಿಗಳು ಮತ್ತು ಅದರ ಪ್ರಯೋಜನ, ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಅಂತಾರಲ್ಲ, ಆ ರೀತಿ ಅದು ಯೋಜನೆಗಳನ್ನ ಅಚೀವ್ ಮಾಡಿದೆಯಾ, ಯೋಜನೆಗಳ ಗುರಿಗಳನ್ನು ಅಚೀವ್ ಮಾಡಿದೆಯಾ ಅಂತ ತಿಳ್ಕೊಬೇಕಾಗುತ್ತೆ. ಆ ಯೋಜನೆಗಳ ಮೌಲ್ಯಮಾಪನ ಮಾಡೋದು ಕೂಡ ಗ್ರಾಮೀಣಾಭಿವೃದ್ಧಿಯ ಪ್ರಮುಖವಾದ ಉದ್ದೇಶನ ಅಂತ ಹೇಳ್ಬೋದು. ಯಾಕಂದರೆ ಇವತ್ತಿನ ಸೋಲೆ ಮುಂದಿನ ಗೆಲುವಿಗೆ ಸೋಪಾನ ಅಂತ ಹೇಳ್ತಾರೆ. ಇವತ್ತೇನಾದರೂ ಉತ್ತಮ ಯೋಜನೆಗಳು ರೂಪುಗೊಂಡಿದೆ ಅಂತಂದರೆ ಹಿಂದಿನ ಹಲವು ಯೋಜನೆಗಳಲ್ಲಿದ್ದಂಥ ದೋಷಗಳನ್ನು ನಾವು ಗುರುತಿಸಿ ಅದನ್ನು ಸರಿ ಮಾಡಿಕೊಂಡಿದ್ದು ಅಥವಾ ಆ ಮೌಲ್ಯಮಾಪನದ ಪ್ರತಿಫಲ ಈಗಿನ ಉತ್ತಮ ಯೋಜನೆಗಳು ರೂಪಿತವಾಗಿರೋದಕ್ಕೆ ಕಾರಣ ಅಂತ ಹೇಳ್ಬೋದು. ಮತ್ತೊಂದು ಗ್ರಾಮೀಣಾಭಿವೃದ್ಧಿ ಅಧ್ಯಯನದ ಉದ್ದೇಶ ಅಂದರೆ, ಈಗಾಗಲೇ ಭಾಳಷ್ಟು ಚರ್ಚೆ ಮಾಡಾಗಿದೆ ಅದು ಹಿಂದಿನ ಪಾಯಿಂಟ್ಸ್ಗಳಲ್ಲಿ, ಪ್ರಸ್ತುತ ಅಸ್ತಿತ್ವದಲ್ಲಿರುವ ಮತ್ತು ಹಿಂದೆ ಜಾರಿಯಲ್ಲಿದ್ದ ಕಾರ್ಯಕ್ರಮಗಳ ಪರಿಚಯವನ್ನು ನೀಡೋದು. ನಾವು ಯಾವುದೇ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂದರೆ, ಯಾವುದೇ ಸಂಶೋಧನೆ ಮಾಡಬೇಕು ಅಂದರೆ ಹಿಂದೆ ಯಾವ ಕಾರ್ಯಕ್ರಮಗಳಿತ್ತು, ಅದು ಯಾಕೆ ವಿಫಲತೆ ಹೊಂತು, ಅದು ಯಾಕೆ ಯಶಸ್ವಿಯನ್ನು ಹೊಂತು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಬಡತನ ನಿವಾರಣೆಗಾಗಲಿ, ಉದ್ಯೋಗ ಸೃಷ್ಟಿಗಾಗಿ, ಮಹಿಳೆಯ ಸಬಲೀಕರಣಕ್ಕಾಗಲಿ, ಮೂಲಸೌಕರ್ಯಗಳ ನಿರ್ಮಾಣಕ್ಕಾಗಲಿ ಯಾವುದೇ ಯೋಜನೆಯನ್ನು ಮಾಡಬೇಕಾದ್ರೆ ಹಿಂದಿನ ಕಾರ್ಯಕ್ರಮಗಳಲ್ಲಿ ಹಿಂದೆ ಇದೇ ರೀತಿ ಕಾರ್ಯಕ್ರಮಗಳನ್ನು ಯಾವ್ದು ಮಾಡಿದ್ದೋ ಅದರ ಯಶಸ್ಸು ಅಥವಾ ವಿಫಲತೆಗೆ ಏನು ಕಾರಣ ಅಂತ ತಿಳ್ಕೊಳ್ಬೇಕಾದ್ದು ಕೂಡ ತಿಳ್ಕೊಳ್ಬೇಕಾಗಿರೋದು ಕೂಡ ಗ್ರಾಮೀಣಾಭಿವೃದ್ಧಿ ಅಧ್ಯಯನದ ಪ್ರಮುಖ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಕೊನೆಯದಾಗಿ
ಗ್ರಾಮೀಣಾಭಿವೃದ್ಧಿಯ ಇತಿಹಾಸದ ಅರಿವನ್ನು ತಿಳಿಯಲು ನೆರವು. ಗ್ರಾಮೀಣಾಭಿವೃದ್ಧಿಯ ಇತಿಹಾಸವನ್ನು ತಿಳ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಇವತ್ತಿನ ನಮ್ಮ ಉತ್ತಮ ಭವಿಷ್ಯ ಹಿಂದಿನ ಇತಿಹಾಸದಿಂದ ಕಲಿತಂತಹ ಪಾಠವನ್ನು ಅವಲಂಬಿಸಿರೋದ್ರಿಂದ ಹಿಂದಿನ ಇತಿಹಾಸದ ಅರಿವನ್ನು ತಿಳ್ಕೊಳ್ಳೋದು ಬಹಳ ಪ್ರಮುಖವಾಗುತ್ತೆ. ಸೊ ಈ ಹಿಂದಿನ ಯೋಜನೆಗಳ ವಿಫಲತೆ ಮತ್ತು ಯಶಸ್ಸೇ ನಮಗೆ ದಾರಿದೀಪವಾಗಿರೋದ್ರಿಂದ ಅವುಗಳ ಇತಿಹಾಸವನ್ನು ತಿಳಿಯೋದು ಕೂಡ ನಮಗೆ ಗ್ರಾಮೀಣಾಭಿವೃದ್ಧಿ ಅಧ್ಯಯನದ ಪ್ರಮುಖ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಧನ್ಯವಾದಗಳು.